ನಮಸ್ಕಾರ ಸ್ನೇಹಿತರೆ. ಅಬ್ಬಬ್ಬಾ ಏನಿದು ಫೈನಲಿ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಹ್ಯಾಪನ್ಸ್ ಅಂತ ಹೇಳ್ಬಹುದು. ಈ ಕಡೆ ಅಪ್ಪು ಗೌರಿ ಎಲ್ಲರ ಮುಂದೆ ಕೂಡ ಎದುರುಗಡೆ ಬರಲೇಬೇಕಾಗಿದೆ. ಬಿಕಾಸ್ ಆ ಕಡೆಯಿಂದ ರೌಡಿಗಳು, ಈ ಕಡೆಯಿಂದ ಪೊಲೀಸರು, ಮತ್ತೊಂದು ಕಡೆಯಿಂದ ಮಂಗಳಮ್ಮ ಅರ್ಜುನ, ಮಗದೊಂದು ಕಡೆಯಿಂದ ಈ ಕಡೆ ಹೆಗಡೆ ಹಾಗೆ ಅವರ ಮಗ ಮಾಣಿಕ್ಯ, ಎಲ್ಲರೂ ಕೂಡ ಅಪ್ಪು ಗೌರಿನ ಅಟ್ಯಾಕ್ ಮಾಡ್ತಿದ್ದಾರೆ. ಈ ಕಡೆ ಕೈ ಕಾಲು ಹಿಡಿದು ಯಾವುದೇ ಕಾರಣಕ್ಕೂ ತನ್ನ ತಂದೆಗೆ ಕಾಲ್ ಮಾಡಬೇಡ ಅಂತ ಅಪ್ಪುನ ತಡೆದ್ರೆ, ಈ ಕಡೆ ಅಪ್ಪು ಅಂತೂ ದೇವ್ರಂತ ಹೆಣ್ಮಗಳು ನೀನು, ಇದಕ್ಕೆಲ್ಲ ಯಾರು ಕಾರಣ, ಎಂಥ ಕೆಲಸ ಮಾಡ್ತಿದ್ಯಾ ಅಲ್ಲಿ, ಹೆಗ್ಡಿ ಅವರು ನಿನ್ನ ಹುಡುಕ್ತಿದ್ದಾರೆ ಅಂತ ಗೊತ್ತಿದ್ರು ಕೂಡ ಇಂಥ ಮಾತಾಡ್ಕೊಂಡು ಕೂತಿದ್ಯಲ್ಲ, ನಿನ್ಗೆ ಏನೇ ಹೇಳಬೇಕು, ನಾನು ಫೋನ್ ಮಾಡ್ತೀನಿ ಅಂದರೆ ನೀನು ಫೋನ್ ಮಾಡಿದ್ರೆ ನಾನಂತೂ ಸುಮ್ಮನಿರೋದಿಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ಅದಕ್ಕೋಸ್ಕರ ಅಂತಂದರೆ ಯಾಕೆ ನಿಜ ಹೇಳು ಯಾರು ಅಂತ ಹೇಳ್ತಿದ್ದಾರೆ. ಈ ಕಡೆ ಆ ಮೂವರು ಕೂಡ ಸಾಯಬಾರ್ದು ಅಂತ ತೀರ್ಮಾನ ಮಾಡಿದೆ ಅಂತ ಹೇಳ್ತಿದ್ಯಲ್ಲ, ಏನು ಮಾಡೋಕೆ ಹೊರಟಿದ್ಯಾ, ಯಾರು ಅಂದು ಅಂತ ಕೇಳ್ತಿದ್ರೆ ಯಾರು ಅಂತ ಹೇಳೋದಿಲ್ಲ. ನನಗೆ ಅನ್ನಿಸ್ತು ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗೋದು ಇಷ್ಟ ಅಲ್ಲ, ಬಿಕಾಸ್ ನನ್ನಿಂದ ಎಲ್ರಿಗೂ ಕೂಡ ತೊಂದರೆನೇ, ನಾನು ಒಂದು ಅನಿಷ್ಟ ದರಿದ್ರ, ನನಗೆ ಏನೇ ಮಾಡಿದ್ರು ಕೂಡ ಎಲ್ರಿಗೂ ತೊಂದರೆ ಆಗುತ್ತೆ, ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂದರೆ ನಾನು ಯಾಕಿರಬೇಕು, ನಾನಲ್ಲಿ ಇಲ್ಲದೆ ಇರೋದ್ರಿಂದ ಸವಿ ಮದುವೆ ಆಗ್ತದೆ, ಅದರಿಂದ ಎಲ್ರಿಗೂ ಕೂಡ ಖುಷಿ ಆಗುತ್ತೆ, ಅಲ್ಲಿವರೆಗೂ ನಾನು ಇಲ್ಲಿದ್ದು ಆಮೇಲೆ ಹೋಗ್ತೀನಿ ಅಂದಾಗ ಅಲ್ಲಿವರೆಗೂ ಏನು ದೇವಸ್ಥಾನ ಅಲ್ಕೊಂಡು ನಿಂತಿರ್ತಿದ್ಯಾ, ಏನು ಅನ್ಕೋತಿದ್ಯಾ, ನನ್ನ ಕೈಗೇನೋ ಸಿಕ್ತೆ ಅಥವಾ ಇನ್ನೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು, ಅಲ್ಲಿ ನಿನ್ನ ತಂದೆ ನಿನಗೋಸ್ಕರ ಎಷ್ಟು ಹುಡುಕ್ತಿರ್ತಾರೆ ಗೊತ್ತಾ, ಅದನ್ನು ಬಿಟ್ಟು ಈ ರೀತಿ ಹುಚ್ಚಾಟ ಮಾಡ್ತಿದ್ಯಲ್ಲ, ಸರಿ ಆಯಿತು, ಆದರೆ ಯಾರು ಅಂತ ನಂಗೆ ಗೊತ್ತಾಗಬೇಕು ಅಂದರೆ ಈ ಕಡೆ ಹೇಳದೇ ಇದ್ದಾಗ ಫೋನ್ ಮಾಡ್ತೀನಿ ಅಂತ ಹೋಗ್ತಾನೆ ಅಪ್ಪು. ಆಗ ಇಲ್ಲಿ ಅನಿವಾರ್ಯವಾಗಿ ಮಾವ ಅಂತ ಹೇಳ್ಬಿಡ್ತಾಳೆ. ಯಾರು ಹೇಳಿದ್ರು ಅಂತ ಇಂಥ ತೀರ್ಮಾನ ತಗೊಂಡಿದ್ಯಾ ಅಂದಾಗ ದಯವಿಟ್ಟು ಅಪ್ಪು ನನ್ನಿಂದ ಇನ್ನೊಂದು ಜೀವ ಹೋಗಬಾರ್ದು, ಸವಿ ಅಣ್ಣನ ಎಷ್ಟು ಇಷ್ಟಪಡ್ತಿದ್ದಾಳೆ, ಅಣ್ಣ ಈಗ ಖಂಡಿತ ಮದುವೆ ಆಗ್ತಾನೆ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಸರಿ ಆಯಿತು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾನೆ. ಒಂದು ಸೀರೆ ಅಂಗಡಿ ಕರ್ಕೊಂಡು ಹೋಗ್ತಾನೆ. ಸೀರೆ ಅಂಗಡಿ ಕರ್ಕೊಂಡು ಹೋಗಿ ಒಂದು ಸ್ಯಾರಿ ಕೊಡಿ ಅಂತಾರೆ. ಬಿಕಾಸ್ ಅವಳು ಬಟ್ಟೆ ಹರಿದಿರೋದ್ರಿಂದ ಈ ಕಡೆ ಸ್ಯಾರಿ ಬೇಡ ಅಂದ ತಕ್ಷಣ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಓಕೆ ಇನ್ನೇನು ಮಾಡೋದು ಅಂತ ಸ್ಯಾರಿನ ತೊಗೊಂಡು ಹಾಕ್ಕೊಂಡು ಬರ್ತಾಳೆ ಗೌರಿ. ನಂತರ ಈ ಕಡೆ ಶರಣನ ಅಮ್ಮ ಅಂತೂ ತಲೆ ಕೆಡಿಸ್ಕೊಂಡಿದ್ದಾರೆ. ಏನು ಮಾಡಿದೆ ನೀನೇ ಇಬ್ರು ತೊಗೊಂಡೋಗಿ ಹಾಕಿದ್ಯಲ್ಲ, ಏನು ಮಾಡೋದು ಅಂತಿದ್ದಾಗೆ, ಅಮ್ಮ ಅದು ಯಾಕೆ ಅನ್ಕೋತೀಯ, ಇಬ್ರು ಕೂಡ ಒಟ್ಟಿಗೆ ಓಡೋಗಿದ್ದಾರೆ ಅಂತ ಗುಳ್ಳೆ ಬಿದೆ, ನಾವಿಬ್ರೆ ಅವ್ರನ್ನ ಹಾಕಿರೋದು, ಅವ್ರು ಸಿಕ್ಕಿದ್ರೆ ಸಿಗ್ಬಹುದು, ಸಿಗ್ದೇನೂ ಇರ್ಬೋದು, ಸಿಕ್ಕಿದ್ರೆ ಗುಳ್ಳೆ ಬಿದೆ, ಬಂದರೂ ಕೂಡ ಅದು ಬೇರೆ ರೀತಿ ತಿರ್ಕೊಳ್ಳುತ್ತೆ, ಇಬ್ಬರ ಕುಟುಂಬದ ನಡುವೆ ವೈಷಮ್ಯ ಬೆಳೆಯುತ್ತೆ, ಆನಂತರ ಎರಡು ಕುಟುಂಬಗಳು ದೂರ ಆಗುತ್ತೆ, ಅಥವಾ ಇನ್ನೇನಾರು ಆಗಿದ್ರೆ ಅವಳು ಎಲ್ಲೋ ಹೆಣ ಆಗ್ತಾಳೆ, ಇನ್ನೆಲ್ಲೋ ಅಪ್ಪು ಹೋಗ್ತಾನೆ, ಒಬ್ಬನೇ ಬಂದಾಗ ಅವನೇ ಅವಳು ಸಾವ ಕಾರಣ ಆಗ್ತಾನೆ, ಏನೇ ಆದರೂ 100 ಪಾಸಿಬಿಲಿಟೀಸ್ ಇದೆ, ಅದು ಎಲ್ಲದಕ್ಕೂ ಕೂಡ ಬೇರೆಯವ್ರಿಗೆ ಕಾರಣ ಆಗ್ತಾರೆ, ನಮಗೆ ಲಾಭ ಆಗೇ ಆಗುತ್ತೆ ಅಂದಾಗ ಅದು ಯಾವುದಾದ್ರೂ ಒಂದಾರು ನಡಿಬೇಕಲ್ವ ಅಂದಾಗ ಖಂಡಿತ ನಡೆಯುತ್ತಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಸರಿಯಾಗಿ ಈ ಕಡೆ ಅರ್ಚನಾ ಮತ್ತು ಮಂಗಳಮ್ಮ ಬರ್ತಾರೆ. ಅರ್ಚನಾ ಮತ್ತು ಮಂಗಳಮ್ಮ ಇಬ್ಬರು ಕೂಡ ಬಂದಿದ್ದೆ, ಏನು ಮಾಡೋಕೆ ಹೊರಟಿದ್ಯಾ, ಅಷ್ಟೆಲ್ಲ ಮಾತಾಡ್ತಿದ್ದೆ ಅಲ್ವಾ ಅಂತ ಹೇಳಿ ವ್ಯಂಗ್ಯ ಮಾಡ್ತಾರೆ. ಜೊತೆಗೆ ಬೇವು ಹಾಗೆ ಬೆಲ್ಲ ಹಾಗೆ ಮಾವು ತಂದಿದ್ದಾಳೆ ಅರ್ಚನಾ, ಯಾವುದು ಬೇಕು ನಿನಗೆ, ಮಾವು ಹಣ್ಣು ಸರಿ ಹೋಗೋದಿಲ್ಲ, ಯಾಕಂದರೆ ಹುಳಿ ಹಿಂಡೋದೇ ನಿನ್ನ ಕೆಲಸ ಅಲ್ವಾ, ಹಾಗೆ ಬೇವು ಬೇಡ ನೀನು ತುಂಬಾ ಕಹಿ, ಎಲ್ಲರಲ್ಲೂ ಜೀವನದಲ್ಲಿ ಹುಳಿ ಹಿಂಡೋದು, ವಿಷ ಕಾರೋದು, ವಿಷ ಕಕ್ಕೋದು ಟಾಕ್ಸಿಕ್, ನೀನು ಅದು ಕೂಡ ಬೇಕಾಗಿಲ್ಲ. ಬೆಲ್ಲದ ರುಚಿನೇ ಗೊತ್ತಿಲ್ಲ, ಯಾವಾಗಲೂ ಕಹಿ ಹುಳಿ ಮಾಡಿ ಹಿಂಡಿ ಬೆಲ್ಲದ ಸವಿ ಹೇಗಿರುತ್ತೆ ಅಂತಲೇ ಗೊತ್ತಿಲ್ಲ, ಯಾವುದು ಕೂಡ ನಿನ್ನ ಯೋಗ್ಯತೆನೇ ಅಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಅರ್ಚನಾ, ನೀನು ಮಂಗಳಮ್ಮನ ರಕ್ತವಾಗುಟ್ಟಿ ಮಂಗಳಮ್ಮನ ಥರನೇ ಮಾತಾಡ್ತಿದ್ಯಾ, ನಾನು ಒಂದು ಮಾತಾಡಿದ್ರೆ ಬಾಯಿ ಮುಚ್ಕೊಂಡು ಇರಬೇಕಾಗುತ್ತೆ, ತುಪ್ಪನೇ ಕುತ್ಕೊ ನೀನು ಅಂತ ಹೇಳ್ತಿದ್ದಾರೆ. ಬಹುದಿನಗಳ ನಂತರ ನಮ್ಮನೆಗೆ ಬಂದ್ಬಿಟ್ಟಿದ್ರ ಅಂತಿದ್ರೆ ನಿಮ್ಮನೆಗೆ ನಾನು ಸುಮ್ಮನೆ ಬಂದಿಲ್ಲ, ನಮ್ಮ ಮಗನ ಬಗ್ಗೆ ಟೀಕಾ ಪ್ರಹಾರ ಮಾಡಿದ್ರಲ್ವ, ಅದಕ್ಕೆ ಹೇಳೋಗೋಣ ಅಂತ ಬಂದಿದ್ದೀವಿ. ನಮ್ಮ ಮಗ ನಮ್ಮ ಜೊತೆ ಕಾಲ್ ಮಾಡಿ ಮಾತಾಡಿದ್ದಾನೆ, ಅವನ ಜೊತೆ ಯಾವುದೇ ಗೌರಿ ಕೂಡ ಇಲ್ಲ ಅಂತಾರೆ. ಇಬ್ರಿಗೂ ಕೂಡ ಶಾಕ್ ಆಗುತ್ತೆ, ಹೇಗೆ ಹೇಳಿದ್ರೆ ಅಂದಾಗ ಫೋನ್ ನಂಬರ್ ಕೊಡ್ತಾರೆ, ಆ ನಂಬರ್ಗೆ ಕಾಲ್ ಮಾಡ್ತಾರೆ. ನಂತರ ಈ ಕಡೆ ಹೌದು ನಮ್ಮ ಫೋನಲ್ಲೇ ಮಾಡಿದ್ದು, ಅವ್ರ ಫೋನ್ ಕೆಟ್ಟೋಗಿತ್ತು, ಹಾಗಾಗಿ ಮನೆಗೆ ಮಾತಾಡಬೇಕು ಅಂತ ಹೇಳಿದ್ರು, ಬನ್ನಿ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ನಂತರ ಫೋನ್ ನಂಬರ್ ತಗೋತಾನೆ. ನಂತರ ಅವರಿಬ್ರು ಕೂಡ ಹೋಗ್ತಿದ್ದಾಗೆ ಈ ಕಡೆ ಅವ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ತಿದ್ದಾಗೆ ಈ ಕಡೆ ಎಲ್ಲಿ ಅಡ್ರೆಸ್ ತಿಳ್ಕೊಬೋದಾ ಅಂದಾಗ ಅಡ್ರೆಸ್ ಎಲ್ಲ ಕೊಡ್ತಾರೆ. ಜೊತೆಗೆ ಒಂದು ಹುಡುಗಿ ಕೂಡ ಇದ್ದಾಳೆ ಅಂತಿದ್ದಾಗೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಈ ಕಡೆ ಗೌರಿ ಮತ್ತು ಅಪ್ಪು ಇಬ್ರು ಒಟ್ಟಿಗೆ ಇದ್ದಾರೆ ಅಂತ. ನಂತರ ಅಡ್ರೆಸ್ ತೊಗೊಂಡಿದ್ದೆ, ಈ ಕಡೆ ರೌಡಿಗಳಿಗೆ ಕಾಲ್ ಮಾಡಿ ಈ ಕಡೆ ಇಬ್ರನ್ನ ಕಳಿಸ್ತೀನಿ, ಇವರಿಬ್ರು ಯಾವುದೇ ಕಾರಣಕ್ಕೂ ಉಳಿಬಾರ್ದು ಅಂತ ಹೇಳಿ ಸುಪಾಲಿ ಕೊಡ್ತಾರೆ. ರೌಡಿಗಳು ಎಲ್ಲ ಕೂಡ ಆ ಕಡೆ ಗೌರಿ ಮತ್ತು ಅಪ್ಪುನ ಹುಡುಕ್ತಿದ್ದಾರೆ. ನಂತರ ಈ ಕಡೆ ಅಮ್ಮನ ಎಳ್ಕೊಂಡು ಕರ್ಕೊಂಡು ಬರ್ತಾರೆ ಒಂದು ಜಾಗಕ್ಕೆ. ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಪ್ಪು ಅಂತಿದ್ರೆ, ಯಾಕೆ ಅಂದರೆ ಇದು ಸರಿಯಾದ ಜಾಗ ಅಂತಾರೆ, ಇದು ತಿಥಿ ಮಾಡೋ ಜಾಗ, ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ, ದಯವಿಟ್ಟು ನಾನು ಇಲ್ಲಿ ಇರೋದಿಲ್ಲ ಅಂದಾಗ ಯಾಕಿರಬಾರ್ದು, ನಿನ್ನ ಪಾಲಿಗೆ ಮನೆಯವರೇ ಬದುಕಿಲ್ಲ, ಎಲ್ಲರೂ ಕೂಡ ಸುತ್ತೋಗಿದ್ದಾರೆ, ಅಂದಮೇಲೆ ಇಲ್ಲಿಗೆ ತಾನೇ ಕರ್ಕೊಂಡು ಬರಬೇಕು ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ಅಪ್ಪು ನೀನು ಅಂದಾಗ ನಿಜಾನೇ ಮಾತಾಡ್ತಿದ್ದೇನೆ, ಮನೆಯವರೆಲ್ಲರೂ ನಿನ್ನ ಪಾಲಿಗೆ ಸತ್ತೋದ್ರು, ಎಲ್ರಿಗೂ ತಿಥಿ ಮಾಡಬೇಕು, ಅದರಲ್ಲೂ ನಿಮ್ಮಪ್ಪ ಹೆಗಡೆ ಅವರು
ಸತ್ತೇ ಹೋದ್ರು ಅಂಥದ್ದಾಗಿ ಏನು ಮಾತಾಡ್ತಿದ್ದೆ ಅಂತ ಕಪಾಳಿಗೆ ಬಾರಿಸ್ತಾಳೆ. ಇಷ್ಟೊತ್ತು ಹೆಗ್ಡೆ ಅವರು ಹಾಗೆ ಹೀಗೆ ಅಂತ ತುಂಬ ರೆಸ್ಪೆಕ್ಟ್ ಇಟ್ಟು ಮಾತಾಡ್ತಿದ್ದಾರೆ, ಆದರೆ ಇವಾಗ ಈ ರೀತಿ ಮಾತಾಡ್ತಿದ್ಯಲ್ಲ ಅಂದಾಗ ಇನ್ನೇನು ನಿಮ್ಮಪ್ಪ ನಿನಗೋಸ್ಕರ ಎಷ್ಟು ಅಲಿತಾರೆ ಅಂತ ಗೊತ್ತು, ನನಗೆ ಗೊತ್ತು ನಿಮ್ಮಪ್ಪ ನಿನ್ನನ್ನು ಎಷ್ಟು ಗೌರಿ ಗೌರಿ ಅಂತಾರೆ ಅಂತ. ಅವ್ರ ಮನಸ್ಸಿಗೆ ಹರ್ಟ್ ಮಾಡಿ ತೊಂದರೆ ಕೊಟ್ಟು ಈ ರೀತಿ ಎಲ್ಲೋ ಇಟ್ಕೊಂಡಿದ್ಯಲ್ಲ ನಿನ್ನ ಪಾಲಿಗೆ ಸತ್ತು ಹೋದ್ರು ಅಂತ, ಇದು ತಪ್ಪಲ್ವಾ ಅಂತ ಹೇಳಿ ಬೈತಿದ್ದಾರೆ. ಅದರ ನಡುವೆ ಈ ಕಡೆ ಮಾತಾಡ್ತಾ ಇರುವ ಸಮಯದಲ್ಲೇ ಈ ಕಡೆ ರೌಡಿಗಳು ಬರ್ತಾರೆ. ರೌಡಿಗಳು ಬಂದು ಇಲ್ಲಿ ಗೌರಿನ ಹಾಕೊಂಡು ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಅಪ್ಪು ಗೊತ್ತೇ ಆಗಲ್ಲ. ಈ ಕಡೆ ಅಪ್ಪು ಅಂತ ಕಿರ್ಚ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ, ಬಟ್ ಅಷ್ಟರಲ್ಲಿ ಗಾಡಿ ಪಾಸ್ ಆಗ್ತಿದೆ. ಈ ಕಡೆ ಅಪ್ಪು ಒಂಟಿ ಆಗಿದ್ದಾನೆ, ಹುಡುಕ್ತಿದ್ದಾನೆ. ಅದ್ರ ನಡುವೆ ಅರ್ಚನಾ ಮತ್ತು ಗೌರಿ ದಾರಿಲಿ ಬರಬೇಕಿದ್ರೆ ಮಾಣಿಕ್ಯ ಮತ್ತು ಅವ್ರ ತಂದೆ ಸಿಗ್ತಾರೆ. ಹೆಗ್ಡೆ ಅವ್ರ ಜೊತೆ ಮಾತಾಡ್ತಾರೆ, ಸಿಕ್ಕಿದ್ರ ಗೌರಿ ಹಾಗೆ ಹೀಗೆ ಅವತ್ತಿನ ಥರ ಏನಾದರೂ ಆಗೋಯ್ತಾ, ನಮ್ಮ ಮಗ ಕಾಲ್ ಮಾಡಿದ ಅವನ ಜೊತೆ ಇಲ್ಲ ಹಾಗೆ ಹೀಗೆ ಎಲ್ಲ ಮಾತಾಡ್ತಾರೆ. ಅಷ್ಟರಲ್ಲಿ ಈ ಕಡೆ ಮಾಣಿಕ್ಯಗೆ ಕಾಲ್ ಬರುತ್ತೆ. ಮಾಣಿಕ್ಯ ಕಾಲ್ ಬಂದಿದ್ದೆ, ಅವನಿಗೆ ಸಿಟ್ಟು ಬರುತ್ತೆ, ರೇಗ್ತಿದ್ದಾನೆ. ಇವನ್ ಮಗನ ಜೊತೆನೆ ನನ್ನ ತಂಗಿ ಹೋಗಿರೋದು, ಏನು ತಲೆ ಕೆಡಿಸಿ ನನ್ನ ತಂಗಿನ ಕರ್ಕೊಂಡು ಹೋಗಿದ್ದಾನೋ ಅಂಥದ್ದಾಗಿ ಶಾಕ್ ಆಗ್ತದೆ ಅಲ್ಲಿ ಹೆಗ್ಡೆ. ಹಾಗೆ ಅರ್ಚನಾ ಹಾಗೆ ಮಂಗಳಮ್ಮ ಅವ್ರು ಎಲ್ರಿಗೂ ಕೂಡ ಏನು ಮಾತಾಡ್ತಿದ್ರ ಅಂದಾಗ, ಹೌದು ನಿಮ್ಮ ಮಗನೇ ನನ್ನ ತಂಗಿ ಗೌರಿನ ಎಳ್ಕೊಂಡು ಕರ್ಕೊಂಡು ಹೋಗಿರೋದು, ಬಸ್ಸಿಂದ ಬಸ್ಗೆ ಆರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾನೆ. ಅವ್ರದ್ದು ಮುಂಬೈ ಬಾರ್ಡ್ರಲ್ಲಿ ಕರ್ನಾಟಕ ಬಾರ್ಡ್ರಲ್ಲಿ ಅವ್ರ ಟ್ರಾವೆಲಿಂಗ್ ಹಿಸ್ಟ್ರಿ ಕಾಣಿಸ್ತಿದೆ. ಪೊಲೀಸ್ ಅವ್ರ ಪಕ್ಕ ಇನ್ಫಾರ್ಮೇಷನ್ ಇದು. ನನ್ನ ತಂಗಿ ಮೊದಲು ಸಿಗಲಿ, ನಿಮ್ಮ ಮಗನ ಹುಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ, ಎಷ್ಟು ಧೈರ್ಯ ಇರಬೇಕು ಅವನಿಗೆ ಅಂತಿದ್ರೆ ಏನು ಮಾತಾಡ್ತಿದ್ಯಾ ಅಂತ ಹೆಗ್ಡೆ ಅವ್ರು ಕೇಳ್ತಿದ್ದೆ. ಹೌದಪ್ಪ, ಪೊಲೀಸ್ ಅವ್ರ ಪಕ್ಕ ಇನ್ಫಾರ್ಮೇಷನ್ ಯಾವುದೇ ಕಾರಣಕ್ಕೂ ಸುಳ್ಳಾಗೋಕ್ಕೆ ಸಾಧ್ಯ ಇಲ್ಲ. ಮೊದಲು ನಾವೀಗ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಹೋಗ್ತಿದ್ರೆ ಈ ಕಡೆ ಮಂಗಳಮ್ಮ ಅರ್ಚನಾ ನಾವು ಕೂಡ ಬರ್ತೀವಿ ಅಂತಾರೆ. ಅವರು ಕೂಡ ಹೋಗ್ತಿದ್ದಾರೆ ಕಾರಲ್ಲಿ, 4 ಹೋಗ್ತಿದ್ರೆ ಅಲ್ಲಿ ಆಲ್ರೆಡಿ ಅಪ್ಪುಗೆ ಗೌರಿ ಮಿಸ್ಸಿಂಗ್ ಆಗಿದ್ದಾಳೆ, ಅಬ್ಬು ಒಡ್ಬಂಟಿ ಆಗಿದ್ದಾನೆ. ಅಲ್ಲಿಗೆ ಶರಣನ್ ಕರೆಯವರು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗಿದ್ರೆ ಇವೆಲ್ಲದರ ನಡುವೆ ಪೊಲೀಸ್ ಅವರು ಕೂಡ ಹಾಜರಾಗ್ತಿದ್ದಾರೆ. ಹೀಗೆ ಅಪ್ಪು ಮತ್ತು ಗೌರಿ ಮನೆಯವ್ರಿಗೆ ಸಿಗ್ತಾರೆ. ಅಪ್ಪು ಹೋಗಿದ್ದೆ ಗೌರಿನ ಕಾಪಾಡೇ ಬಿಡ್ತಾನೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರಿಬೇಡಿ.